ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಗಳು ಬಲಿಗಾಗಿ ಕಾಯ್ತಿದೆ. ಶಾಂತಿನಗರ ಡಬಲ್ ರೋಡ್ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಗುಂಡಿಗಳ ಮಧ್ಯೆ ಸಂಚರಿಸಲು ವಾಹನ ಸವಾರರು ಪರದಾಡುವಂತಾಗಿದೆ. ಗುಂಡಿ ಮುಚ್ಚಲು ಮಣ್ಣು ಅಧಿಕಾರಿಗಳು ಹಾಕಿದ್ದಾರೆ. ಆದರೆ ಮಳೆಗೆ ಮತ್ತಷ್ಟು ರಸ್ತೆಗಳು ಹದಗೆಟ್ಟಿದೆ. ಸುಮಾರು 1 ಕಿಲೋಮೀಟರ್ ವರೆಗೂ ರಸ್ತೆ ಮಣ್ಣು ಹಾಕಿ ಸವಾರರು ಪರದಾಡುವಂತಾಗಿದೆ. ರಸ್ತೆಯಲ್ಲಿ ಜೀವವನ್ನ ಪಣಕ್ಕಿಟ್ಟು ವಾಹನ ಸವಾರರು ಓಡಾಡ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಳ್ಳಾರಿಯಲ್ಲಿ ಮಗು ಕಿಡ್ನಾಪ್ ಮಾಡಿದ್ದ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಒಂದೇ ದಿನದಲ್ಲಿ ಈ ಪ್ರಕರಣ ಸುಖಾಂತ್ಯ ಕಂಡಿದೆ. ಜನನ ಪ್ರಮಾಣ ಪತ್ರ ಕೊಡಿಸುವುದಾಗಿ ಶುಕ್ರವಾರ ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಶನಿವಾರ ರಾತ್ರಿಯೊಳಗೆ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಜನನ ಪ್ರಮಾಣ ಪತ್ರಕ್ಕೆ ಆಸ್ಪತ್ರೆಗೆ ಶ್ರೀದೇವಿ ಬಂದಿದ್ರು. ಈ ವೇಳೆ ಶ್ರೀದೇವಿ ಶೌಚಾಲಯಕ್ಕೆ ಹೋಗಿದ್ದಾಗ ಶಮೀಮ್ ಮಗುವನ್ನ ಕಿಡ್ನಾಪ್ ಮಾಡಿದ್ಲು. ಮಗುವನ್ನ ಕಿಡ್ನಾಪ್ ಮಾಡಿ ಮಕ್ಕಳಾಗದ ಬಸವರಾಜ್ಗೆ ಮಾರಾಟ ಮಾಡಿದ್ರು. ಇದೀಗ ಪ್ರಕರಣ ಭೇದಿಸಿದ ಪೊಲೀಸರು ಕೌಲ್ ಬಜಾರ್ ನಿವಾಸಿ ಶಮೀಮ್ ಪತಿ ಇಸ್ಮಾಯಿಲ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಾನು ಮುಷ್ತಾಕ್ ಬದಲಾವಣೆಗೆ ಹಿಂದೂ ಸಂಘಟನೆ ಪಟ್ಟು ಹಿಡಿದಿದೆ. ಮಂಡ್ಯದಲ್ಲಿ ಬಜರಂಗ ಕಾರ್ಯಕರ್ತರು ಚಾಮುಂಡಿ ಚಲೋ ಹಮ್ಮಿಕೊಂಡಿದ್ರು. ಮಂಡ್ಯದ ಕಾಳಿಕಾಂಬಾ ದೇಗುಲಕ್ಕೆ ಪೂಜೆ ಸಲ್ಲಿಸಿದ್ದ ಕಾರ್ಯಕರ್ತರು ಸುಮಾರು 50 ಕಾರುಗಳಲ್ಲಿ 300 ಕಾರ್ಯಕರ್ತರ ಕಹಳೆ ಮೊಳಗಿಸಲು ಸಜ್ಜಾಗಿದ್ರು. ಆದರೆ ಚಲೋ ಹಮ್ಮಿಕೊಂಡಿದ್ದ ಕಾರ್ಯಕರ್ತರನ್ನ ಪೊಲೀಸರು ತಡೆದ್ರು. ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದ ಬಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.